ನಮಸ್ಕಾರ ಎಲ್ರಿಗೂ. ಇವತ್ತಿನ ಪತಂಜಲಿ ಯೋಗ ಸೂತ್ರಕ್ಕೆ ಸ್ವಾಗತ. ಹಾಗೆ ನಿನ್ನೆ ದಿನ ಹಾಗೆ ಇನ್ನ ಮುಂದುವರ್ಸ್ಕೊಂಡು ಹೋಗೋಣ. ಇವತ್ತಿನ ಸೂತ್ರ ಬಂದು ತೇ ಹ್ಲಾದ ಪರಿತಾಪ ಫಲಃ ಪುಣ್ಯ ಅಪುಣ್ಯ ಹೇತುವತ್. ತೇ ಹ್ಲಾದ ಪರಿತಾಪ ಫಲಾಹ ಪುಣ್ಯ ಅಪುಣ್ಯ ಹೇತುವತ್ ಅಂತ. ಭೋಗ ಅಂದ್ರೆ ಬರೀ ಸುಖವನ್ನು ಅನುಭವಿಸೋದು ಒಂದೇ ಅಲ್ಲ ಅಂತ ಹೇಳ್ತಾ ಇದ್ರು. ಇಲ್ಲಿ ಸಫರಿಂಗ್ ಕೂಡ. ಏನು ನಾವು ದುಃಖವನ್ನು ಅನುಭವಿಸ್ತೀವಿ ಅದು ಕೂಡ ಭೋಗವೇ. ಇಲ್ಲಿ ಸುಖ ಮತ್ತೆ ದುಃಖಗಳು ಇದೆರಡೂ ಜೀವನದಲ್ಲಿ ಬರುತ್ತೆ. ಯಾವ್ಯಾವ್ದು ಸಂತೋಷಕರವಾದ ಕ್ಷಣಗಳು, ದುಃಖಕರವಾದ ಕ್ಷಣಗಳು, ಇವೆಲ್ಲ ಪುಣ್ಯ ಮತ್ತೆ ಪಾಪದ ಮೇಲೆ ಸುಖಾನುಶಾಯಿ ಅದನ್ನ ನೋಡಿದ್ವಲ್ಲ ಮನೆ. ಪುಣ್ಯ ಮತ್ತು ಪಾಪದ ಮೇಲೆ ಅನುಭವಿಸ್ತಾ ಹೋಗ್ತದೆ. ಇದೆಲ್ಲ ಡಿಪೆಂಡ್ ಆಗ್ತಾ ಹೋಗ್ತದೆ. ಇವೆಲ್ಲ ಆಗ್ತಾ. ಮತ್ತೆ ಏನೇನು ಸುಖಗಳನ್ನ ಸಂತೋಷವನ್ನ ಅನುಭವಿಸಿದೀವಲ್ಲ, ಇದು ಬರೀ ಸುಖ, ಅದಕ್ಕೆ ಅದು ದ್ವಂದ್ವ. ಈ ಪ್ರಪಂಚದಲ್ಲಿ ಬರೀ ಸುಖ ಮಾತ್ರ ಬರಲ್ಲ, ಅದ್ರ ಜೊತೆ ಹಿಂದ್ಗಡೆ ಬಾಲವಾಗಿ ದುಃಖ ಕೂಡ ಬರುತ್ತೆ. ಒಂದು ಟ್ಯಾಕ್ಸ್ ರೀತಿಯಲ್ಲಿ ಬರುತ್ತೆ. ಅದು ಹೇಳ್ತಾ ಇದ್ದಾರೆ ಇಲ್ಲಿ. ಅದ್ರ ಜೊತೆ ಒಂದು ಟ್ಯಾಕ್ಸ್. ಯಾವ್ದ ಟ್ಯಾಕ್ಸ್? ದುಃಖ. ಇದು ಒಂದೇ ಬರೋದಿಲ್ಲ, ಸುಖದ ಜೊತೆ ದುಃಖ ಬರುತ್ತೆ. ಅರ್ಥ ಆಗ್ತಾ ಇದಲ್ಲ? ಅದು ಇನ್ನೊಂದು ಮೂಲೆಯಲ್ಲಿ ಕಾಯ್ತಾ ಇರುತ್ತೆ ಅದು. ಅದಕ್ಕೆ ಪರಿಣಾಮ ತಪ ಸಂಸ್ಕಾರ ದುಃಖೈಹಿ ಗುಣವೃತ್ತಿ ವಿರೋಧಾಚ ದುಃಖಂ ಏವ ಸರ್ವಂ ವಿವೇಕಿನಃ. ಪರಿಣಾಮ ತಪ ಸಂಸ್ಕಾರಾತ್ ದುಃಖೈಹಿ ಗುಣವೃತ್ತಿರ್ ವಿರೋಧಾಚ ದುಃಖಂ ಏವ ಸರ್ವಂ ವಿವೇಕಿನಃ. ಈ ಒಂದು ಲೈನ್ ತುಂಬಾ ಉಪಯೋಗಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ದುಃಖಂ ಏವ ಸರ್ವಂ ವಿವೇಕಿನಃ ಇದು ಉಪಯೋಗಿಸ್ತಾರೆ. ಯಾರು ಜ್ಞಾನಿಗಳಿದ್ದಾರೆ, ಈ ಪ್ರಪಂಚನೇ ದುಃಖಕ್ಕೆ ಕಾರಣ ಅಂತ ಹೇಳ್ಬಿಡ್ತಾರೆ ಅವರು. ಈ ಪ್ರಪಂಚವೆಲ್ಲ ಏನೇನು ಆಗ್ತದೋ ಇಲ್ಲೆಲ್ಲ ದುಃಖನೇ ಇದು. ಇದು ಮಾತು ಕೇಳ್ಬಿಟ್ರೆ ನಮ್ಗೆ ಒಂಥರ ಡಿಪ್ರೆಷನ್ ಹೋಗುತ್ತೆ, ನಿಸ್ಪೃಹತೆ ಬಂದ್ಬಿಡುತ್ತೆ ನಮ್ಗೆ ಈ ಮಾತು ಕೇಳಿದ್ರೆ. ಅರ್ಥ ಆಗ್ತಾ ಇದೆಯಲ್ಲ? ಸುಖ ಆಗಿರ್ಬೋದು, ದುಃಖ ಆಗಿರ್ಬೋದು, ಎಲ್ಲವೂ ದುಃಖವೇ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಮ್ಮನ್ನು ಕೆಲವರು ತುಂಬಾ ಜನ ಹೊಗಳ್ತಾರೆ. ಓಕೆ, ಆ ಹೊಗಳೋದ್ರಿಂದ ಅದು ದುಃಖ ಬರುತ್ತೆ. ಯಾಕಂದ್ರೆ ಯಾರು ಅಕಸ್ಮಾತ್ ಸ್ವಲ್ಪ ದಿವಸ ಯಾರು ಹೊಗಳಿಲ್ಲ ಅಂದ್ರೆ ಹೊಗಳೋವಾಗ ಸಂತೋಷ ಆಗತ್ತೆ. ನಮ್ಮ ಪಕ್ಕದಲ್ಲಿ ಇನ್ನೊಬ್ಬರನ್ನ ಹೊಗಳ್ತಾ ಇದ್ರೆ ಇಲ್ಲಿ ಶುರುವಾಗ್ಬಿಡುತ್ತೆ. ಮಣಿಪುರದಲ್ಲಿ ಅವ್ರನ್ನ ಹೊಗಳ್ತಾ ಇದ್ದಾರೆ, ನಮ್ಮ ಬಗ್ಗೆ 4 ಒಳ್ಳೆ ಮಾತು ಹೇಳಲಿಲ್ಲ, ಇಲ್ಲಿ ನೋವು ಶುರುವಾಗ್ಬಿಡುತ್ತೆ. ಪ್ರತಿಯೊಂದು ಸಂಘಟನೆ ಜೀವನದಲ್ಲಿ ಏನ್ ನಡೆಯುತ್ತಲ್ಲ ಅದರಲ್ಲಿ ಸ್ವಲ್ಪ ದುಃಖವನ್ನ ತಗೊಂಡು ಬರುತ್ತೆ. ಅದು ತುಂಬಾ ಸಂತೋಷಕರವಾಗಿರೋದ ಸಂಘಟನೆ ಆಗ್ಬೋದು. ಅರ್ಥ ಆಗ್ತಾ ಇದೆಯಲ್ಲ? ತುಂಬಾ ಆಹ್ಲಾದವನ್ನು ಉಂಟು ಮಾಡುವಂತ ಸಂಘಟನೆ ಆಗಿರ್ಬೋದು. ಆದ್ರೆ ಅದ್ರ ಜೊತೆ ಒಂದು ಚಿಟಿಕೆಯಷ್ಟು ದುಃಖವನ್ನು ಕೂಡ ತಗೊಂಡ್ಬರುತ್ತೆ. ಎಷ್ಟೇ ಆಗಿರುವಂತ ಪರಿಸ್ಥಿತಿ ಇರ್ಬೋದು, ಕೊನೆಯಲ್ಲಿ ಸ್ವಲ್ಪ ದುಃಖವನ್ನು ತಗೊಂಡ್ಬರುತ್ತೆ. ಎಷ್ಟೇ ಸುಖ ಕೊಡ್ಲಿ, ಸಂತೋಷ ಕೊಡ್ಲಿ, ಸ್ವಲ್ಪ ಒಂದು ಚಿಟಿಕೆಯಷ್ಟು ದುಃಖವನ್ನು ತಗೊಂಡ್ಬರುತ್ತೆ. ಏನೋ ಯಾವುದೋ ಅದ್ಭುತವಾದ ಒಂದು ಸಂಘಟನೆ ನಡೀತು, ಅದನ್ನ ನೆನ್ಸ್ಕೊಂಡಾಗಿಲ್ಲ ಆ ತರದ್ದು ಸಂಘಟನೆ ಇವಾಗಿಲ್ಲ, ಆ ಪರಿಸ್ಥಿತಿ ಇವಾಗ ಇಲ್ವಲ್ಲ ಅಂತ ದುಃಖ ಇರುತ್ತೆ. ಅದು ಮಾಡಕ್ ಮುಂಚೆ ಸ್ವಲ್ಪ ದುಃಖ ಇರುತ್ತೆ, ಅದಾಗಕ್ ಮುಂಚೆ. ಅದಾದ್ಮೇಲೆ ಸ್ವಲ್ಪ ದುಃಖ ಬರುತ್ತೆ, ಅಯ್ಯೋ ಇವಾಗ ಆತರ ಇಲ್ವೇ ಅಂತ. ಸೊ ಅದನ್ನ ನೆನ್ಸ್ಕೊಂಡಾಗೆಲ್ಲ ಅದರಲ್ಲಿ ಸುಖಕರವಾದ ಕ್ಷಣಗಳು, ಅದ್ರ ಜೊತೆಲಿ ಹಿಂಗಾಗೋಯ್ತು ಬಿಡ್ರಿ, ಹಿಂಗಾಗ್ಬಾರ್ದಾಗಿತ್ತು ಅಂತ, ಅದು ಬೇರೆ. ಅರ್ಥ ಆಗ್ತಾ ಇದ್ದಲ್ಲ? ದುಃಖಕರವಾದ ಕ್ಷಣಗಳು ನೀವೇನೇ ತಗೊಳ್ಳಿ ಅದರಲ್ಲಿ ದುಃಖ ಅಸೋಸಿಯೇಟ್ ಆಗಿರುತ್ತೆ. ಎಷ್ಟೇ ಸುಖಕರವಾದ ಕ್ಷಣಗಳು ತಗೊಳ್ಳಿ ಅದ್ರ ಜೊತೆ ದುಃಖ ಕೂಡ ಅಸೋಸಿಯೇಟ್ ಆಗಿರುತ್ತೆ. ಆ ದುಃಖ ಒಂಥರ ಏನೋ, ಆ ಸುಖ ದುಃಖವಾಗಿ ಪರಿಣಮಿಸುತ್ತೆ. ಎಷ್ಟೋ ಸರಿ ದುಃಖ ಕೂಡ ಸುಖಕರವಾಗಿ ಪರಿಣಮಿಸುತ್ತೆ. ಆ ತರದ್ದು ಕೆಲವು ಇವೆಂಟ್ಸ್ ಕೂಡ ಇದೆ. ಓಕೆ, ಏನೇ ಜವಾಬ್ದಾರಿ ತಗೊಳ್ಳಿ ಅದರಲ್ಲಿ ಸುಖ ಇದೆ, ಇಲ್ಲ ಅಂತಲ್ಲ. ಬಟ್ ಅದ್ರ ಜೊತೆಗೆ ನೀವು ಕೇಳಿ, ತುಂಬಾ ದೊಡ್ಡ ದೊಡ್ಡ ಪೊಸಿಷನ್ ನಲ್ಲಿ ಇರೋರು, ಅರ್ಥ ಆಗ್ತದೆ, ಅವ್ರು ಹೇಳ್ತಾರೆ ಚೆನ್ನಾಗಿದೆ ಸೀಟ್, ಬಟ್ ಆದ್ರೆ ತುಂಬಾ ಟೆನ್ಷನ್ ಇದೆ ರೀ ಇದರಲ್ಲಿ, ತುಂಬಾ ಟೆನ್ಷನ್ ಇದೆ, ತುಂಬಾ ಪೈನ್ ಇದೆ ಇದರಲ್ಲಿ. ಸೊ ಪ್ರತಿಯೊಂದರಲ್ಲೂ ದುಃಖ ಅನ್ನೋದು ಅದ್ರ ಜೊತೆಗೆ ಅಸೋಸಿಯೇಟ್ ಆಗಿದೆ.
ಪ್ರೀತಿ ಪ್ರೇಮ ಮಾಡ್ತಾರಲ್ಲ, ಅದು ಎಷ್ಟೇ ಅದ್ಭುತವಾಗಿದ್ರು ಅದ್ರ ಜೊತೆನೂ ದುಃಖ ಅಸೋಸಿಯೇಟ್ ಆಗಿದೆ. ಯಾರನ್ನ ನಾವು ಪ್ರೀತಿಸ್ತೀವೋ ಅವ್ರ ಎಷ್ಟು ಹತ್ರ ಹೋಗಕ್ಕೆ ಸಾಧ್ಯ? ಅವ್ರ ಹತ್ರ ಎಷ್ಟು ಶರೀರಗಳು ಹತ್ರ ಆಗ್ಬಿಟ್ರು ಇನ್ನ ಏನೋ ಕೊರತೆ, ಇನ್ನ ಒಂದಾಗ್ಬಿಡ್ಬೇಕು ಅಂತ ಫ್ರಸ್ಟ್ರೇಷನ್ ಶುರುವಾಗ್ಬಿಡುತ್ತೆ ಅಲ್ವಾ? ನೋಡಿದಿರಲ್ವಾ ನಮ್ಮ ಎಷ್ಟೋ ಸರಿ ಇನ್ನ ಆ ವ್ಯಕ್ತಿಯ ಒಂದು ಸನಿಹತೆಯನ್ನ, ಇರುವಿಕೆಯನ್ನ ಇನ್ನ ಬಯಸ್ತೀವಿ, ಆದ್ರೂ ಇನ್ನ ಏನೋ ಕಳ್ಕೊಂಡಿದ್ದೀವಿ, ಇನ್ನ ಏನೋ ಆಗ್ಬೇಕು ಅಂತ ಒಂದು. ಅದಕ್ಕೆ ಒಂದೊಂದ್ಸರಿ ಇಲ್ಲಿ ಗುರುಗಳು ಏನ್ ಹೇಳ್ತಾ ಇದಾರೆ ಅಂದ್ರೆ, ಎಷ್ಟೋ ಸರಿ ಈ ಗಂಡಿಗೆ ಹೆಣ್ಣಿನ ಮೇಲೆ ಇರುವಂತಹ ಒಂದು ಪ್ರೇಮ ಮುಂದಿನ ಜನ್ಮದಲ್ಲಿ ಅವನು ಹೆಣ್ಣಾಗಿ ಹುಡ್ತಾನೆ. ಆ ಹೆಣ್ಣಿಗೆ ಗಂಡಿನ ಮೇಲೆ ಇರುವಂತಹ ಆ ಆ ಒಂದು ಪ್ರೇಮ ಮುಂದಿನ ಜನ್ಮದಲ್ಲಿ ಅವಳು ಗಂಡಾಗಿ ಹುಟ್ಟಬೇಕಾಗ್ತದೆ. ಆ ಒಂದು ಲಾಂಗಿಂಗ್ ಇದೆ ನೋಡಿ, ವಿರಹ ಏನೋ ಮನಸ್ಸಿನಲ್ಲಿ. ಗಂಡು ಹೆಣ್ಣಿಗೋಸ್ಕರ ಪಡ್ತಪ್ಸೋದು, ಗಂಡು ಹೆಣ್ಣಿಗೋಸ್ಕರ ಪಡ್ತಪ್ಸೋದು. ಸೊ ಅದಕ್ಕೆ ಗಂಡಿನಲ್ಲಿ ಕೂಡ ಸ್ವಲ್ಪ ಕೆಲವು ಹೆಣ್ಣಿನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಅಂತ ಹೇಳ್ತಾರೆ. ಮತ್ತೆ ಹೆಣ್ಮಕ್ಳಲ್ಲೂ ಕೂಡ ಸ್ವಲ್ಪ ಗಂಡಿನ ಒಂದು ಇರುತ್ತೆ. ಎಷ್ಟೇ ಶಾರೀರಿಕವಾಗಿ ಎಷ್ಟೇ ಹತ್ರ ಆದ್ರೂ ಒಳಗಿನ ಏನೋ ಒಳಗಡೆ ಇನ್ನ ಏನೋ ಇನ್ನ ಕಡಿಮೆ ಅನ್ಸುತ್ತೆ, ಇನ್ನ ಹೆಚ್ಚಿಗೆ ಏನೋ ಬೇಕು ಅಂತ ಕೊರತೆಯನ್ನ ಅನುಭವಿಸ್ತಾರೆ ಈ ಪ್ರೇಮಿಗಳು. ಒಂದಾಗ್ಬಿಡ್ಬೇಕು ಅಂತ, ಕಳೆದೋಗ್ಬಿಡ್ಬೇಕು ಅಂತ. ಇವೆಲ್ಲ ನಾವು ಈ ಪ್ರೇಮಿಗಳು ನಾವು ಸಿನಿಮಾಗಳೆಲ್ಲ ನೋಡ್ತೀವಲ್ಲ, ಅದರಲ್ಲಿ ನಾನು ನಿನ್ನೊಳಗೆ ಕಳೆದು ಹೋಗ್ಬಿಡ್ಬೇಕು ಈ ತರದೆಲ್ಲ ಬರೀತಾರೆ ಕವಿಗಳು. ಅವೆಲ್ಲ ಸುಮ್ಮನೆ ಬರೆಯಲ್ಲ, ಈ ತರ ಅವ್ರ ಅಪೇಕ್ಷೆ ಏನಿದೆ ಅದೇ ಹೇಳ್ತಿದ್ದಾರೆ. ಇದನ್ನೇ ಪ್ರೇಮ ಅಂತ. ಈ ಪ್ರೇಮ ಇದರಲ್ಲಿ ಎರಡು ರೀತಿಯ ಅನುಭವಗಳಿದೆ ಅಂತ ಹೇಳ್ತಾರೆ ಗುರುಗಳು. ಒಬ್ರು ಇನ್ನೊಬ್ರು ಮೊದಲನೇದೇನು ಅಂದ್ರೆ, ಒಬ್ರು ಇನ್ನೊಬ್ಬರಲ್ಲಿ ಒಂದಾಗ್ಬಿಡ್ಬೇಕು ಅಂತ, ಮರ್ಜ್ ಕರ್ಗೋಗ್ಬಿಡ್ಬೇಕು ಅಂತ. ಇನ್ನೊಂದು ಅವ್ರನ್ನೇ ಒಳಗೆ ನುಂಗ್ಬಿಡ್ಬೇಕು ಅಂತ, ಕನ್ಸ್ಯೂಮ್ ದೆಮ್. ಆಕೆ ಇರ್ಬೋದು, ಆತ ಇರ್ಬೋದು. ಇದು ಎರಡು ವಿಧವಾದ ಒಂದು ಎಕ್ಸ್ಪ್ರೆಷನ್ಸ್ ಅಂದ್ರೆ ಏನು, ವ್ಯಕ್ತ ಮಾಡ್ತಾರೆ, ಅದು ಒಬ್ರಿಗೊಬ್ರು ಹೇಳ್ತಾರೆ. ಯಾಕೆ ಹಾಗೆ ಹೇಳ್ತಾ ಇದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಇವಾಗ ನರಮಾಂಸ ಭಕ್ಷಕರಿದಾರಲ್ಲ, ಏನು ಒಂದೊಂದ್ಸರಿ ಅದ ಅಂತ ಅನ್ಸತ್ತೆ ಅಂತ ಹೇಳ್ತಾರೆ ಗುರುಗಳು. ಪ್ರೀತಿ ಆ ನರಮಾಂಸ ಭಕ್ಷಕರ ತರ ಅಂದ್ರೆ ಏನು, ಒಬ್ಬರನ್ನೊಬ್ರು ನುಂಗ್ಬಿಡೋ ತರ, ಆ ತರ ಇದ್ದಿದ್ರೆ ನುಂಗ್ಬಿಡೋರೇನೋ ಅಂತ ಹೇಳ್ತಾರೆ. ತುಂಬಾ ಇಂಟ್ರಿಕೇಟ್ ಪಾಯಿಂಟ್ ಡೀಲ್ ಮಾಡ್ತಾ ಇದ್ದಾರೆ ಗುರುಗಳು. ಕೇಳಿಸ್ಕೊಳ್ಳಿ, ಏನಪ್ಪಾ ಇದೆಲ್ಲ ಮಾತಾಡ್ತಾರೆ ಅಂತ. ಹೌದು, ಯಾಕಂದ್ರೆ ಇದರಲ್ಲೇ ಇರೋದು ಸೂಕ್ಷ್ಮ. ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ನುಂಗ್ಬಿಡ್ಬೇಕು ಅಂತ, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅದೆಲ್ಲ ಹೇಳಿದಾರೆ ಇಲ್ಲಿ. ಆ ತರ ಇದ್ದಿದ್ರೆ ಒಬ್ರನ್ನೊಬ್ರು ನುಂಗ್ಬಿಡೋಂಗೆ ಯಾವುದೇ ರೀತಿಯ ಈ ತಂಟೆ ತಕರಾರ ಇರ್ತಾ ಇರ್ಲಿಲ್ಲ. ಎಲ್ಲಿ ಹೋಗ್ತಾರೆ ಇದು ಬೇರೆ, ಟ್ರೇಸ್ ಮಾಡೋದು ಬೇರೆ. ಅವ್ರು ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ, ಇದನ್ನೆಲ್ಲ ಒಬ್ರನ್ನೊಬ್ರು ಟ್ರೇಸ್ ಮಾಡ್ತಾ ಇರೋದು. ಇವೆಲ್ಲ ಪ್ರೀತಿಯಲ್ಲಿ, ಪ್ರೇಮದಲ್ಲಿ ಇವೆಲ್ಲ ಕಾಮನ್. ಅರ್ಥ ಆಗ್ತಾ ಇದೆ? ಯಾವಾಗ್ಲೂ ಮನಸ್ಸು ಎಂಗೇಜ್ ಆಗಿರುತ್ತೆ. ತಾನು ಪ್ರೀತಿಸಿರುವಂತ ವ್ಯಕ್ತಿ ಎಲ್ಲಿ ಹೋಗ್ತಾ ಇದ್ದಾರೆ ಅಥವಾ ಏನ್ ಮಾಡ್ತಾ ಇದ್ದಾರೆ, ಒಂಥರ ವಾಚ್ ಡಾಗ್ ಅಂತ, ನಾಯಿ ತರ ಆಗೋಗ್ಬಿಡುತ್ತೆ ಪರಿಸ್ಥಿತಿ. ಒಂದೊಂದ್ಸರಿ ಇವರು ಧ್ಯಾನದ ಕೋರ್ಸ್ಗೆ ಬರ್ತಾರೆ. ಧ್ಯಾನದ ಕೋರ್ಸ್ಗೆ ಬರೆದ್ರೆ ಅವ್ರು ಧ್ಯಾನ ಮಾಡೋದಿಲ್ಲ, ಅವ್ರ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅವ್ರು ಧ್ಯಾನ ಮಾಡ್ತಾ ಇದಾರೆ ಅಂತ ಒಂದ್ ಮೂಲೆಯಿಂದ ನೋಡ್ತಾ ಇರೋದು. ಆಮೇಲೆ ಬಂದು ಅಲ್ಲಿ ಟೀಚರ್ ಬಂದು ಹೇಳ್ಬೇಕಾಯ್ತೆ, ತಲೆ ಕೆಡ್ಸ್ಕೊಂಬೇಡಿ, ಅವರೆಷ್ಟು ಮಾಡ್ತಾ ಇದ್ದಾರೆ ಚೆನ್ನಾಗಿ, ನೀವು ಮುಂದುವರಿಸಿ, ನೀವೇನು ಯೋಚನೆ ಮಾಡ್ಬೇಡಿ. ಸೊ ಈ ಪ್ರೀತಿ ಅನ್ನೋದು, ಈ ಪ್ರೇಮ ಅನ್ನೋದು ಇದೆಯಲ್ಲ, ಎಷ್ಟು ನೋವನ್ನ ಕೊಡುತ್ತೆ. ಹಾಗೆ ದೂರ ಆಗ್ಬಿಡ್ತೀವಿ, ದೂರ ಆದಾಗ್ಲೂ ಅಷ್ಟೇ ನೋವು ಕೊಡುತ್ತೆ. ಅದೇ ತರ ಮನಸ್ಸಿನಲ್ಲಿ ಯಾವ್ದಾದ್ರು ಒಂದು ಆಸೆ ಉಂಟಾದ್ರೆ ಅದು ಕೂಡ ಮತ್ತೆ ಇನ್ನೊಬ್ಬರನ್ನ ಮೆಚ್ಚಿಸ್ಬೇಕು ಅಂತ, ಎಷ್ಟು ಅಂತ ಮೆಚ್ಚಕ್ಕಾಗತ್ತೆ? ಅವ್ರ ಒಳಗಡೆ ಮೆಚ್ಚುಗೆ ಉಂಟಾಗಿದೆಯೋ ಇಲ್ವೋ ಅನ್ನೋದು ಅದು ಬೇರೆ ಚೆಕ್ ಮಾಡಕ್ ಹೋಗೋದು. ಹೇಗ್ ಗೊತ್ತಾಗುತ್ತೆ ನಮ್ಗೆ ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತ? ಆಚೆ ಕಡೆ ಏನೋ ಬಾಯ್ಬಿಟ್ಟು ಹೇಳ್ಬಿಟ್ರು ನಿಮ್ ಬಗ್ಗೆ ನಮ್ಗೆ ತುಂಬಾ ಒಳ್ಳೆಯ ಅಭಿಪ್ರಾಯ ಅಂತ, ಬಟ್ ನಿಜವಾಗ್ಲೂ ನಾವು ಒಳಗಡೆ ಇದೆಯಾ? ಯಾಕಂದ್ರೆ ನಮ್ಮ ಮನಸ್ಸು ಬಗ್ಗೆ ನಮಗ್ ಗೊತ್ತಿಲ್ಲ, ನಾವು ಅವ್ರ ಮನಸ್ಸಲ್ಲಿ ಏನಾಗ್ತಾ ಇದೆ ಅಂತ ತಿಳ್ಕೊಳಕ್ಕೆ ಹೋಗ್ತೀವಿ. ಓಕೆ,
ಮತ್ತೆ ನಾಲ್ಗೆಗೆ ಅದಕ್ಕೇನು ಮೂಳೆ ಇಲ್ಲ, ಏನಿಲ್ಲ. ಇವತ್ತು ಒಂದು ಒಳ್ಳೆ ಮಾತು ಹೇಳುತ್ತೆ, ನಾಳೆ ಬೆಳಗ್ಗೆ ಇನ್ನು ಅದಕ್ಕೆ ರಿವರ್ಸ್ ಹೇಳುತ್ತೆ. ಅದಕ್ಕೇನು ಯಾವುದೇ ರೀತಿಯ ಒಂದು ಪ್ರಾಮಾಣಿಕತೆ ಇಲ್ಲ. ನಿಶ್ಚಲವಾಗಿ ಒಂದು ಮಾತು ಮೇಲೆ ನಿಂತ್ಕೊಳ್ಳೋದಿಲ್ಲ. ಇವತ್ತು ಏನು ಮಾತು ಹೇಳಿರ್ತಾರೋ ನಾಳೆ ಅದಕ್ಕೆ ಕಂಪ್ಲೀಟ್ಲಿ ಅಪೋಸಿಟ್ ಮಾತು ಹೇಳಿರ್ತಾರೆ. ಸೊ ಈ ನಾಲ್ಗೆ ನಂಬಕ್ಕಾಗೋದಿಲ್ಲ. ಇವತ್ತು ಒಳ್ಳೆ ಮಾತು ಹೇಳಿರ್ತಾರೆ, ನಾಳೆ ಆ ಭಾವನೆನ ಹೊರಟೋಗಿರುತ್ತೆ. ನೋಡಿ, ಮಾತುಗಳಿಂದ ಕೂಡ ನಮಗೆ ನೋವು ಬರುತ್ತೆ. ಜೀವನದಲ್ಲಿ ಮಾತುಗಳಿಂದ ಕೂಡ ನೋವು ಬರುತ್ತೆ. ಇನ್ ಸ್ವಲ್ಪ ಮುಂದೆ ಹೋಗ್ತಾರೆ ಗುರುಗಳು. ಪ್ರತಿ ದಿವಸ ಧ್ಯಾನ ಮಾಡ್ತಾ ಇದ್ದೀವಿ, ಪ್ರತಿ ದಿವಸ ಸುದರ್ಶನ ಕ್ರಿಯೆ ಮಾಡ್ತೀವಿ. ಕೇಳಿಸ್ಕೊತಾ ಇದ್ದೀರಾ ಎಲ್ರು? ಅರಿಯಾಲ್ ವಿತ್ ಮೀ? ಯಾ, ಪ್ರತಿ ದಿವಸ ಸುದರ್ಶನ ಏನೇನ್ ಸಾಧನೆ ಮಾಡ್ತೀವಲ್ಲ, ಏನೋ ಅದು ಮಾಡಬೇಕು ಅಂದ್ರೆ ನೋವು. ಏನಪ್ಪಾ, ಪದ್ಮ ಸಾಧನ ಮಾಡ್ಬೇಕೆ, ಸೂರ್ಯ ನಮಸ್ಕಾರ ಮಾಡ್ಬೇಕೆ, ಸುದರ್ಶನ ಕ್ರಿಯೆ ಉಸಿರು ಒಳಗೆ ತಗೊಬೇಕೆ, ಆಚೆ ಬಿಡೋದು, ಪ್ರಾಣಾಯಾಮ ಮಾಡ್ಬೇಕು, ಹಿಂಗೆ ಏನೋ ಅನಾಸಕ್ತಿಯಿಂದ ಏನೋ ಒಂಥರ ಒಳಗಡೆ ನೋವಿನಿಂದ ಮಾಡೋದು. ಅದು ಮಾಡ್ಲಿಲ್ಲ ಅಂದ್ರೆ ಇನ್ನೂ ನೋವು. ಅರ್ಥ ಆಗ್ತಾ ಇದಿಲ್ಲ? ಆರೋಗ್ಯ ಒಂದೊಂದ್ಸರಿ ಏರ್ಪೇರ್ ಆಗ್ಬಿಡುತ್ತೆ, ಮನಸ್ಸಿನಲ್ಲಿ ಶಾಂತಿ ಇರೋದಿಲ್ಲ. ಮಾಡಬೇಕು, ಮಾಡ್ಲಿಲ್ಲ ಅಂದ್ರೆ ಒಂದು ನೋವು, ಮಾಡಿದ್ರೆ ಇನ್ನೊಂದು. ಆತರ ಮಾಡಕ್ ಮುಂಚೆ ಸೋಮಾರ್ತನಕ್ಕೆ ಒಂದು ನೋವು. ಒಂದೊಂದು ದಿವಸ ಸರಿಯಾಗಿ ಸಾಧನೆ ಮಾಡಿರೋದಿಲ್ಲ, ಅವಾಗ ಸರಿಯಾಗಿ ಧ್ಯಾನ ಮಾಡಿಲ್ಲ ಅಂತ ದಿನ ಎಲ್ಲ ಅದ್ರ ಬಗ್ಗೆನೇ ಆಲೋಚನೆ. ಅಥವಾ ಧ್ಯಾನ ಮಾಡಿದ್ಮೇಲೆ ಇನ್ ಸ್ವಲ್ಪ ಚೆನ್ನಾಗಿ ಮಾಡಬೇಕಾಗಿತ್ತು, ಇನ್ನೊಂದು ಅರ್ಧ ಗಂಟೆ, ಇನ್ನೊಂದು 20 ನಿಮಿಷ ಹೆಚ್ಚಿಗೆ ಮಾಡಬೇಕಾಗಿತ್ತು, ಯಾಕಂದ್ರೆ ಸರಿಯಾಗಿ ಪ್ರಾಪರ್ ರಿಸಲ್ಟ್ ಸಿಗ್ತಾ ಇಲ್ಲ ಅಂತ ಏನೋ ಒಂದು ಕಂಪ್ಲೇಂಟ್ ಅದ್ರ ಜೊತೆ ಬರುತ್ತೆ. ಸೊ ಅದು ಇಲ್ಲೇನ್ ಹೇಳ್ತಾರೆ, ವಿವೇಕವಂತರಿಗೆ, ಜ್ಞಾನಿಗಳಿಗೆ ಎಲ್ಲವೂ ದುಃಖವಾಗಿ ನೋಡ್ತಾರೆ ಅವರು. ಪ್ರತಿಯೊಂದು ಚಟುವಟಿಕೆಯಲ್ಲೂ ಅವ್ರಿಗೇನು, ಮತ್ತೆ ಎಲ್ಲದರಲ್ಲೂ ಎಲ್ಲದರಲ್ಲೂ ಸ್ನೇಹ ಇರ್ಬೋದು, ಮತ್ತೆ ದ್ವೇಷ ಇರ್ಬೋದು, ಎಲ್ಲವನ್ನ ದುಃಖದ ರೀತಿಯಲ್ಲ, ಎಲ್ಲ ಕೊನೆಯಲ್ಲಿ ಅವ್ರಿಗೆ ಗೊತ್ತಾಗ್ತದೆ ಇದೆಲ್ಲ ಕೊನೆಗೆ ದುಃಖವನ್ನೇ ತೆಗೆದುಕೊಂಡು ಬರುತ್ತೆ. ಈ ಪ್ರಪಂಚದಲ್ಲಿ ಯಾವುದೇ ವ್ಯವಹಾರದಲ್ಲಿ ತೊಡಗಿದ್ರು ಅದ್ರ ಜೊತೆ ಸ್ವಲ್ಪ ದುಃಖ ಬರ್ತದೆ. ನಾವು ಈ ಮನೆ ಮುಂದೆ ಈ ತರಕಾರಿ ಅವರು ಅಥವಾ ಹಿಂದಿನ ಕಾಲದಲ್ಲಿ ಹಾಲು ಹಾಕಕ್ ಬರೋರು, ಇನ್ ಸ್ವಲ್ಪ ಕೊಸರು ಹಾಕು ಅಂತ ಹೇಳೋರು. ಇವಾಗೆಲ್ಲ ಪ್ಯಾಕೆಟ್ ಬಂದ್ಬಿಟ್ಟಿದೆ. ಇನ್ನ ಹಳ್ಳಿಗಳ ಕಡೆ ಇನ್ ಸ್ವಲ್ಪ ಕೊಸರು ಹಾಕು ಅಂತ. ಈ ಕೊಸರೇ ದುಃಖ, ಕೊನೆಯಲ್ಲಿ ವಾಪಸ್ ಬರುತ್ತೆ ಒಂಚೂರು. ಅರ್ಥ ಆಗ್ತಾ ಇದಲ್ಲ? ಅದು ಬರುತ್ತೆ, ಅದು ವಾಪಸ್. ಯಾಕಂದ್ರೆ ಪ್ರಪಂಚನೇ ದ್ವಂದ್ವ, ಒಂದು ಬಂದ್ರೆ ಇನ್ನೊಂದು ಬರಲೇಬೇಕು ಹಿಂದ್ಗಡೆ. ದಿಸ್ ಹೋಲ್ ವರ್ಲ್ಡ್ ಈಸ್ ಅಪೋಸಿಟ್ಸ್ ಇರೋದಿಲ್ಲ. ಅದಕ್ಕೆ ಮೊದಲನೇ ಸೂತ್ರನೇ ಗುರುಗಳು, ಅಪೋಸಿಟ್ ವ್ಯಾಲ್ಯೂಸ್ ಕಾಂಪ್ಲಿಮೆಂಟರಿ. ಈ ಪ್ರಪಂಚನೇ ದ್ವಂದ್ವನೇ. ನಾವು ಒಂದು ಕೇಳ್ತೀವಿ, ಅದ್ರ ಜೊತೆ ಇನ್ನೊಂದು ಕಾಂಪ್ಲಿಮೆಂಟರಿ ಆಗಿ ಕೇಳ್ತೀವಿ. ಸುಖವನ್ನು ಬಯಸ್ತೀವಿ, ದುಃಖ ಬರುತ್ತಾ ಇದೆ. ಸಂತೋಷವನ್ನು ಬಯಸ್ತೀವಿ, ಕಷ್ಟನ ಬರುತ್ತೆ ಹಿಂದ್ಗಡೆ. ಗೊತ್ತಾಗ್ತಾ ಇದ್ರಲ್ಲ? ಜ್ಞಾನಿ ಪುರುಷ ಏನ್ ಮಾಡ್ತಾರೆ, ಒಬ್ಬ ವಿವೇಕವಂತರು ಏನ್ ಮಾಡ್ತಾರೆ ಅಂದ್ರೆ, ಎಲ್ಲ ಆ ದುಃಖ ಬರುತ್ತಲ್ಲ, ಎಲ್ಲದರಿಂದಾನು ದುಃಖ ಬರುತ್ತೆ, ಆದ್ರೆ ಅವರು ದುಃಖಿಗಳಾಗೋದಿಲ್ಲ. ನಮಗ್ ಗೊತ್ತಿಲ್ಲ ಇದರಿಂದ ದುಃಖ ಬರ್ತಾ ಇದೆ ಅಂತ, ಅದಕ್ಕೆ ದುಃಖದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಏನೋ ನಮಗ್ ಗೊತ್ತಿಲ್ಲ ಇದರಲ್ಲಿ, ಅದಕ್ಕೆ ದುಃಖದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ನಾವು. ಯಾಕೆಂದ್ರೆ ಯಾರು ಡಿಪ್ರೆಸ್ ಆಗಿದ್ರೆ ಒಳಗಡೆ, ಅವ್ರಿಗೆ ಒಳಗಡೆ ರಾಗದ್ವೇಷಗಳಲ್ಲಿ ಸಿಕ್ಕಾಕೊಂಡಿದೀವಿ. ಸೊ ಇದನ್ನ ರಾಗದ್ವೇಷಗಳು ಎರಡನ್ನೂ ನಾವು ಹೊರಕ್ಕೆ ತಳ್ಳಿಬಿಟ್ರೆ, ಓಕೆ, ಅವಾಗ ದುಃಖ ಪಡೋದಿಕ್ಕೆ ಏನು ಕಾರಣ ಇರೋದಿಲ್ವಲ್ಲ. ರಾಗನೂ ಇಲ್ಲ, ದ್ವೇಷನೂ ಇಲ್ಲ, ಅಥವಾ ಭಯ ಇಲ್ಲ, ನಾನು ಅಂತ ಅಸ್ಮಿತೆ ಅನ್ನೋದಿಲ್ಲ, ಏನೂ ಇಲ್ಲ. ಅದಕ್ಕೆ ಬುದ್ಧಿವಂತರು ಯಾರು ಈ ದುಃಖವನ್ನ ತಮ್ಮದು ಅಂತ, ಅವರು ಬುದ್ಧಿವಂತರು ಅಂದ್ರೆ ಜ್ಞಾನಿ ಪುರುಷರನ್ನ ಹೇಳ್ತಾರೆ. ಜ್ಞಾನಿಗಳು, ವಿವೇಕಿಂತರು ಈ ದುಃಖದ ಜೊತೆ ಗುರುತಿಸ್ಕೊಳಕ್ ಹೋಗೋದಿಲ್ಲ, ಅದರ ಕಾರಣದ ಜೊತೆನೂ ಗುರುತಿಸ್ಕೊಳಕ್ ಹೋಗೋದಿಲ್ಲ. ಯಾರು ವಿವೇಕಗಳಿದ್ದಾರೆ, ಜ್ಞಾನವಂತರಿದ್ದಾರೆ, ಅವರಿಗೆಲ್ಲವೂ ದುಃಖನೇ ಇದೆ, ಎಲ್ಲಕ್ಕೂ ಗೊತ್ತಾಗ್ತದೆ ಅವ್ರದ್ದು ಇದರಿಂದ ದುಃಖ ಬರ್ತಾ ಇದೆ. ಅದಕ್ಕೆ ಅವರು ಸಿಕ್ಕಾಕೊಳ್ಳೋದಿಲ್ಲ, ಎಲ್ಲ ಕೆಲಸ ಮಾಡ್ತಾರೆ. ಕೇಳಿಸ್ಕೊಳ್ಳಿ, ಇದು ಅದ್ಭುತವಾದ ಒಂದು, ಅವ್ರು ಎಲ್ಲ ಕೆಲಸನೂ ಮಾಡ್ತಾ ಇರ್ತಾರೆ, ಮತ್ತೆ ಯಾವುದಕ್ಕೂ ಸಿಕ್ಕಾಕೊಳ್ಳೋದು. ಸಿಕ್ಕಾಕೊಂಡಿರ್ತಾನೆ ದುಃಖ ಬರೋದು. ಅವ್ರು ಎಮೋಷನಲ್ ಆಗಿ ಕನೆಕ್ಟ್ ಆಗಿರಲ್ಲ, ನಾವು ಎಮೋಷನಲ್ ಆಗಿ ಕನೆಕ್ಟ್ ಆಗ್ತೀವಿ. ದುಃಖಕ್ಕೆ ಬರೋದು ಭಾವನಾತ್ಮಕವಾಗಿ ಸಿಕ್ಕಾಕೊಳ್ತೀವಿ ನಾವು ಎಲ್ಲದ್ರಲ್ಲೂ.
ಅವರು ಭಾವನಾತ್ಮಕವಾಗಿ ಸಿಕ್ಕಾಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಅವರು ಯಾವುದೇ ರೀತಿಯ ದುಃಖವನ್ನು ಗುಣವೃತ್ತಿ ವಿರೋಧಶ್ಚ. ಈ ಪ್ರಪಂಚವನ್ನು ನೋಡ್ತಾ ಕೇಳಿಸ್ಕೊತಾ ಇದ್ದೀರಾ ಎಲ್ರು? ತುಂಬಾ ಒಂಥರ ಬೋರ್ ಅನ್ಸತ್ತಾ? ಹ ಯಾಕಂದ್ರೆ ತುಂಬಾ ಆಳವಾಗಿ ತಗೊಂಡೋಗ್ತಾ ಇದಾರೆ ಗುರುಗಳು. ಹ ಈ ಪ್ರಪಂಚವನ್ನು ನೋಡ್ತಾ ಇದ್ರೆ ಏನು, ಇಲ್ಲಿ ಎಲ್ಲವೂ ಘರ್ಷಣೆಯಲ್ಲಿದೆ, ಒಂದಕ್ಕೊಂದು ಕಾನ್ಫ್ಲಿಕ್ಟ್ ಅಲ್ಲಿದೆ. ಈ ಪ್ರಕೃತಿನೇ ಹಾಗೆ, ಪ್ರಕೃತಿಯಲ್ಲೇ ಎಲ್ಲವೂ ಒಂದಕ್ಕೊಂದು ಘರ್ಷಣೆ, ಕಾನ್ಫ್ಲಿಕ್ಟ್ ಅಲ್ಲಿ ಇರುತ್ತೆ. ಅಗ್ನಿತತ್ವ ವಾಯುತತ್ವದ ಜೊತೆ, ಓಕೆ, ವಾಯುತತ್ವ ಜಲತತ್ವದ ಜೊತೆ, ಜಲತತ್ವ ಅಗ್ನಿತತ್ವದ ಜೊತೆ. ಒಂದೊಂದು ತತ್ವಗಳು ಐದು ತತ್ವಗಳಿದೆಯಲ್ಲ, ಇದು ಒಂದಕ್ಕೊಂದು ಕಾನ್ಫ್ಲಿಕ್ಟ್, ಸಂಘರ್ಷಣೆಯಲ್ಲಿ ಇರುತ್ತೆ. ಆದ್ರೆ ಒಂದಿಲ್ದಿರ ಇನ್ನೊಂದಿರಕ್ಕೆ ಸಾಧ್ಯ ಇಲ್ಲ. ಗಾಳಿ ಇಲ್ದಿರ ಬೆಂಕಿ ಆಡೋದಿಲ್ಲ, ಬೆಂಕಿ ಚೆನ್ನಾಗಿ ಉರಿಯೋದಿಲ್ಲ. ಗಾಳಿ ಸಪೋರ್ಟ್ ಬೇಕೇ ಬೇಕು. ಒಂದಿಲ್ದಿರ ಇನ್ನೊಂದಿರಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದು ಜಾಸ್ತಿ ಆದ್ರೆ ಇನ್ನೊಂದಿರಲ್ಲ. ಹಾಗೆ ಗಾಳಿ ಜಾಸ್ತಿ ಆಯ್ತು ಅನ್ಕೊಳ್ಳಿ, ಬೆಂಕಿ ನಂದು ಬಿಡುತ್ತೆ, ಹಾಗೆ ನಿಂದಿಸೋಗ್ಬಿಡುತ್ತೆ ಆ ಥರ. ಹಾಗೆ ನೀರು ಕೂಡ ಏನು, ಜಲತತ್ವದಿಂದ ಬೆಂಕಿ ಬರುತ್ತೆ. ಅದೇ ಜಲತತ್ವ ಬೆಂಕಿಯನ್ನು ಆರಿಸ್ಬಿಡುತ್ತೆ. ಬೆಂಕಿ ನೀರನ್ನು ಪೂರ್ತಿ ಎವಾಪರೇಟ್ ಮಾಡ್ಬಿಡುತ್ತೆ, ಅಂದ್ರೆ ಆವಿ ಆಗ್ಬಿಡುತ್ತೆ ಪೂರ್ತಿ. ಯಾವಾಗ ಅಗ್ನಿತತ್ವ ಇರೋದಿಲ್ವೋ, ನೀರು ಕೂಡ ಗಟ್ಟಿ ಆಗ್ಬಿಡುತ್ತೆ, ಐಸ್ ಆಗ್ಬಿಡುತ್ತೆ ಅದು. ನಮಗೆ ನೀರು ಇವಾಗ ಕುಡಿಯಕ್ಕೆ ನೀರು ಸಿಗ್ತಾ ಇದೆ ಅಂದ್ರೆ ಜಲದಲ್ಲಿ ಒಂದು ಟೆಂಪರೇಚರ್ ಅಗ್ನಿತತ್ವ ಇದ್ರೇನೆ. ಅದರಲ್ಲಿರೋ ಅಗ್ನಿತತ್ವ ಪೂರ್ತಿ ಝೀರೋ ಆಗ್ಬಿಟ್ರೆ, ನೋಡ್ಕೊಳ್ಳಿ, ಝೀರೋ ಮೈನಸ್ಗೆ ಹೋಗ್ಬಿಟ್ರೆ ಅವಾಗ ಅದು ಐಸ್ ಗಡ್ಡೆ ಆಗ್ಬಿಡುತ್ತೆ, ಅವಾಗ ಕುಡಿಯಕ್ಕೆ ನೀರು ಸಿಗಲ್ಲ. ಇದು ನಮಗೆ ಆಚೆ ಕಡೆಯಿಂದ ನೋಡಿದವ್ರಿಗೆ ಏನ್ ಅನ್ಸುತ್ತೆ, ಒಂದಕ್ಕೊಂದು ಘರ್ಷಣೆ ಉಂಟಾಗ್ತಾ ಇದೆ, ಅದಕ್ಕೆ ಈ ತರ ಅಂತ. ಆದ್ರೆ ಒಂದು ತತ್ವ ಇನ್ನೊಂದು ತತ್ವದಲ್ಲಿ ಅಷ್ಟಾವಕ್ರ ಗೀತೆಯಲ್ಲಿ ಹೇಳ್ತಾರೆ ಗುರುಗಳು, 5 ತತ್ವಗಳು ಒಂದು ಸ್ವಲ್ಪ ಸ್ವಲ್ಪ ಪರ್ಸೆಂಟೇಜ್ ಅಲ್ಲಿ ಒಂದಾದ್ರೇನೆ ಈ ಶರೀರ ತಗೊಳ್ಳೋದು. ಈ ಶರೀರ ತಗೊಳ್ಳಿ, ನಮ್ಮ ಶರೀರ ಪೃಥ್ವಿ ತತ್ವ, ಆಚೆ ಕಡೆಯಿಂದ ನೋಡಿದ್ರೆ ಘನವಾಗಿದೆ. ಉಸಿರಾಟ ವಾಯುತತ್ವ, ಒಳಗಡೆ 70% ಜಲತತ್ವ ಇದೆ, ದ್ರವ ಪದಾರ್ಥಗಳಿದೆ. ಅಗ್ನಿ, ಜಠರದಲ್ಲಿ ಅಗ್ನಿ ಇದೆ, ಅರ್ಥ ಆಗ್ತಾ ಇದೆಯಲ್ಲ? ಶರೀರದಲ್ಲೆಲ್ಲ ಅಗ್ನಿತತ್ವ ಇದೆ, ಅದಕ್ಕೆ ನೋಡ್ತಾ ಇದ್ದೀವಿ, ಜೀರ್ಣ ಆಗ್ತಾ ಇದೆ, ಹಸಿವಾಗ್ತಾ ಇದೆ, ಇದು ಅಗ್ನಿತತ್ವ. ಶರೀರದಲ್ಲಿ 90% ಆಕಾಶ ತತ್ವ ಇದೆ. ಇದು 5 ತತ್ವಗಳು ಒಂದಾದಾಗ ಜನ್ಮ ತಗೊಳ್ತೀವಿ, 5 ತತ್ವಗಳು ಬೇರೆ ಬೇರೆ ಆಗ್ಬಿಟ್ಟಾಗ ಮರಣ ಬರುತ್ತೆ. ಇದು ಅಷ್ಟಾವಕ್ರದಲ್ಲಿ ಹೇಳ್ತಾರೆ ಗುರುಗಳು, ಅರ್ಥ ಆಗ್ತಾ ಇದೆಯಲ್ಲ? ಅದೇ ತರ ಸತ್ವ ರಜಸ್ ತಮೋ ಗುಣಗಳು, ತಮೋ ಗುಣ ರಜೋಗುಣಕ್ಕೆ ಸತ್ವಗುಣಕ್ಕೆ ವಿರೋಧವಾಗಿ ಘರ್ಷಣೆ ಆಗ್ತಾರೆ. ರಜೋಗುಣಕ್ಕೆ ಸತ್ವಗುಣಕ್ಕೆ ಮತ್ತೆ ತಮೋಗುಣಕ್ಕೆ ಘರ್ಷಣೆ ಆಗ್ತಾರೆ. ಆದ್ರೆ ಒಂದಿಲ್ದಿರದ್ರೆ ಇನ್ನು ಇರಕ್ ಸಾಧ್ಯ ಇಲ್ಲ. ಪ್ರತಿಯೊಬ್ಬರಲ್ಲೂ ಸಾತ್ವಿಕವಾಗಿ 100% ಅಲ್ಲ, ಒಂದು 80% ಸತ್ವ ಇದ್ರೆ ಒಂದು 10% ರಜೋಗುಣ ಇರುತ್ತೆ, ಒಂದು 10% ತಮೋಗುಣನೂ ಇರುತ್ತೆ. ಇದ್ರೇನೆ ಕೆಲಸ ನಡೆಯೋದು, ಎಲ್ಲವನ್ನು ತೆಗೆದುಹಾಕಕ್ಕಾಗೋದಿಲ್ಲ. ಸೊ ಅದರಿಂದಾನೇ ಘರ್ಷಣೆ ಉಂಟಾಗುತ್ತೆ. ಕೇಳಿಸ್ಕೊತಾ ಇದೀರಾ? ಆರ್ ವಿತ್ ಮೀ? ಯಾ. ಸೊ ನಾವು ಇಲ್ಲಿ ಪ್ರಪಂಚದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಎಷ್ಟೋ ಪದವಿಗಳಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ಯಾವ ಪದವಿನೂ ಶಾಶ್ವತ ಅಲ್ಲ. ಸೊ ಯಾವತ್ತೋ ಒಂದ್ ದಿವಸ ನಾವು ಆ ಪದವಿ ಬಿಟ್ಟು ಆಚೆ ಹೋಗ್ಬೇಕಾಗ್ತದೆ. ಅದಕ್ಕೆ ಗುರುಗಳು ಒಬ್ಬ ಸರ್ವಾಧಿಕಾರಿ ಬಗ್ಗೆ ಹೇಳ್ತಾರೆ ಇಲ್ಲಿ. ರಾಬರ್ಟ್ ಮುಗಾಬೆ ಅಂತ ಒಬ್ಬ ಸರ್ವಾಧಿಕಾರಿ ಇದ್ದ. ಏನು, ಅವನು 37 ವರ್ಷ ಜಿಂಬಾಬ್ವೆ ಅನ್ನೋ ದೇಶಕ್ಕೆ ಅವನು ಪ್ರೆಸಿಡೆಂಟ್ ಆಗಿದ್ದ. ಅವನು ಎಷ್ಟು ಅವ ಕೊನೆ ಕಾಲದಲ್ಲಿ 92 ವರ್ಷ ಅವನಿಗೆ. ಅವಾಗೊಬ್ಬ ಪತ್ರಕರ್ತರು ಕೇಳ್ತಾರೆ, ಏನೋ ಯಾವಾಗ ನೀವು ರಿಟೈರ್ಮೆಂಟ್ ತಗೊಳ್ತೀರಾ ಅಂತ, ಈ ಪೊಸಿಷನ್ ಇನ್ನೊಬ್ರಿಗೆ ಯಾರಿಗೆ ಬಿಟ್ಕೊಡ್ತೀರಾ ಅಂತ. ಆ ಪತ್ರಕರ್ತನ ಕಪಾಳಕ್ಕೆ ಬಿಟ್ಟಿದ್ದನ್ನ ಹೇಳ್ತಾರೆ, ನಾನು ಇನ್ನ ಬದುಕಿದ್ದೀನಿ ಅಂತ. ಅಂದ್ರೆ ಪದವಿಯ ವ್ಯಾಮೋಹ ಹಂಗೆ ಅದರಲ್ಲಿ ಸಿಕ್ಕಾಕೊಂಡು ಇಷ್ಟು ವಯಸ್ಸಾಗ್ಬಿಟ್ಟಿದೆ ಏನೋ. ಆದ್ರೂ ಪದವಿ, ಇದು ತುಂಬಾ ನಾವು ಬಿಸ್ನೆಸ್ ಹೌಸ್ಗಳಲ್ಲೆಲ್ಲ ನೋಡ್ತಾ ಇರ್ತೀವಿ, ಅಥವಾ ಕೆಲವರು ಮನೆಗಳಲ್ಲೆಲ್ಲ ದೊಡ್ಡವರು ಮನೆಯಲ್ಲಿ ನೋಡ್ತಾ ಇರ್ತೀವಿ ಎಲ್ಲ. ಅದೇ ತರ ಯಾವ್ದಾದ್ರು ಒಂದು ಬಾಡಿಗೆ ಮನೆಗೆ ಹೋದ್ರು, ಆ ಬಾಡಿಗೆ ಮನೆ ಇನ್ನೇನು ಬಿಡ್ಬೇಕು ಅಂದ್ರೆ ಆ ಮನೆಗೆ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ.
ಒಂದು 2 ವರ್ಷ ಒಂದು ಮನೆಯಲ್ಲಿದ್ರೆ ಆ ಮನೆನೇ ಸ್ವಂತ ಮನೆ ತರ ಫೀಲ್ ಆಗ್ತಾರೆ. ಇನ್ನು ಆ ಮನೆ ಬಿಟ್ಟು ಹೋಗ್ಬೇಕು ಅಂದಾಗ ಅವಾಗ ಏನು ಹೋಗ್ತಾರೆ ನೋಡಿ, ಏನೋ ಆ ಮನೆನ ಸರಿಯಾದ ರೀತಿಯಲ್ಲಿ ಬಿಟ್ಟು ಹೋಗಲ್ಲ. ಎಷ್ಟೋ ಜನ ಇರ್ತಾರೆ ಬಾಡಿಗೆ ಮನೆ ಬಿಟ್ಟು ಹೋಗುವಾಗ ಕಸ ಗುಡಿಸ್ಬಾರ್ದ್ರಿ, ಎಲ್ಲ ಕಸ ಎಲ್ಲ ಹಾಕ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಅದೇನೋ ಒಂದು ನಂಬಿಕೆ. ಓಕೆ, ತುಂಬಾ ಕೆಟ್ಟ ಪೊಸಿಷನಲ್ಲಿ ಬಿಟ್ಟು ಹೋಗ್ತಾರೆ. ಅದೇ ತರ ಆಫೀಸು, ಇನ್ನೇನು ಆ ಪದವಿನ ಬಿಟ್ಟು ಹೋಗುವಾಗ ಯಾವುದೇ ಇದನ್ನೆಲ್ಲ ಬಿಟ್ಟು ಹೋಗುವಾಗ ತುಂಬಾ ನೋವನ್ನು ಕೊಡುತ್ತೆ ಅದು. ಯಾಕೆಂದ್ರೆ ನಮ್ಮ ಸೂಕ್ಷ್ಮ ಚೈತನ್ಯದಲ್ಲಿ ಏನೋ ಅದನ್ನ ಬಿಟ್ಟು ಹೋಗಕ್ಕೆ ರೆಡಿ ಇಲ್ಲ, ಅದನ್ನ ಮನಸ್ಸಿನಲ್ಲಿ ಆಳವಾಗಿ ಕುತ್ಕೊಂಡ್ಬಿಟ್ಟಿದೆ. ಗೊತ್ತಾಗತ್ತೆ, ಬಾಯಿ ಅವ್ರು ಹೇಳ್ತಾರೆ ನಾ ಎಲ್ಲ ಬಿಟ್ಬಿಟ್ಟಿದ್ದೀನಪ್ಪ ಅಂತ ಹೇಳ್ತಾರೆ, ಮುಖದಲ್ಲಿ ಗೊತ್ತಾಗ್ತಾ ಇರುತ್ತೆ ಆ ನೋವು. ಅವರು ನಾರ್ಮಲ್ ಆಗಿ ಕಾಣಿಸೋದಿಲ್ಲ. ಅದಕ್ಕೆ ಗುರುಗಳು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಒಂದ್ಸರಿ ಒಬ್ರು ಒಂದು ದೇಶದ ಒಬ್ಬ ಅಧ್ಯಕ್ಷರು, ಪ್ರೆಸಿಡೆಂಟ್ ಏನು, ಅವರು ರಿಟೈರ್ಮೆಂಟ್ ಆದ್ರು. ಅವಾಗ ತಾನು ರಿಟೈರ್ಡ್ ಆಗಿತ್ತು. ಸ್ವಲ್ಪ ದಿವಸ ಆದ್ಮೇಲೆ ಅವ್ರನ್ನ ಗುರುಗಳನ್ನ ಮನೆ ಕರೆದ್ರು, ಬಂದ್ಬಿಟ್ಟು ನಮಗೆ ಆಶೀರ್ವಾದ ಕೊಡಿ ಅಂತ. ಅವ್ರ ಮನೆಗೆ ಹೋದಾಗ ಏನೋ ಸ್ವಲ್ಪ ತಿನ್ನೋದಕ್ಕೆ ಕುಡಿಯೋದಕ್ಕೆ ಏನಾನ ತಗೊಂಬನ್ನಿ ಅಂತ ಅಲ್ಲಿ ಸರ್ವೆಂಟ್ಸ್ ಹೇಳಿದ್ರು. ಎಷ್ಟೊತ್ತಾದ್ರೂ ಸ್ವಲ್ಪ ಡಿಲೇ ಆಯ್ತು ಅಲ್ಲಿ ತಗೊಂಬರೋಷ್ಟಲ್ಲಿ. ಅವ್ರೇನ್ ಮಾಡಿದ್ರು, ಅದನ್ನ ತುಂಬಾ ವೈಯಕ್ತಿಕವಾಗಿ ತಗೊಂಡ್ರಂತೆ ಅವ್ರು. ಆಮೇಲೆ ಹೇಳ್ತಾ ಇದ್ದಂತೆ, ಗುರುಜಿ ನೋಡಿ, ನಾನು ಪ್ರೆಸಿಡೆಂಟ್ ಆಗಿದ್ದಾಗ ಕೇಳಿದ ತಕ್ಷಣ ಬಂದ್ಬಿಡ್ತಾ ಇತ್ತು, ಇವಾಗ ನನ್ನ ಪೊಸಿಷನ್ ಅಲ್ಲಿ ಇಲ್ವಲ್ಲ. ಸೊ ಇವಾಗ ನಮ್ಮ ಮನೆಯಲ್ಲಿ ಹೆಲ್ಪ್ ಮಾಡೋರು ಅವ್ರು ನನಗೆ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ. ಗುರುಗಳು ಅದೇ ಹೇಳ್ತಾರೆ, ಇದೆಲ್ಲ ನಿಮ್ಮ ಮನಸ್ಸಿನಲ್ಲಿದೆ. ನಾವೇನ್ ಅನ್ಕೊಳ್ತೀವಿ, ನಮ್ಮ ಸುತ್ತಲೂ ಇರೋರು ನಮಗೆ ಮರ್ಯಾದೆ ಕೊಡಲ್ಲ, ಗೌರವ ಕೊಡಲ್ಲ ಅಂತ. ಅದು ನಮ್ಮ ಕ್ಯಾರೆಕ್ಟರ್ ಅಲ್ಲಿ ಇರಬೇಕು. ನಮ್ಮ ಕ್ಯಾರೆಕ್ಟರ್ ನೋಡಿ ನಮಗೆ ರೆಸ್ಪೆಕ್ಟ್ ಕೊಡಬೇಕು. ನಮ್ಮಲ್ಲಿರುವ ಒಂದು ಕೆಪಾಸಿಟಿ ನೋಡಿ ಕೊಡಬೇಕು ಅವರು. ನಮ್ಮ ಪ್ರವರ್ತನೆ, ಇನ್ನೊಬ್ಬರ ಜೊತೆ ನಾವು ಹೇಗೆ ವರ್ತಿಸ್ತೀವಿ ಅದ್ರ ಮೇಲೆ ನೋಡಿ ಕೊಡ್ಬೇಕು, ಪದವಿಯಿಂದ ಅಲ್ಲ, ನಾಟ್ ಬೈ ಪೊಸಿಷನ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅವಾಗ ಗುರುಗಳು ನಕ್ಬಿಟ್ಟು ಹೇಳಿದ್ರಂತೆ, ಇಲ್ಲ ನೀವು ತುಂಬಾ ಮನಸ್ಸಿಗೆ ತಗೊಂಡಿದ್ದೀರಾ ಅದನ್ನ. 2-3 ದಿವಸ ಆಗಿದೆ ಅಷ್ಟೇ ನೀವು ಇನ್ನ ರಿಟೈರ್ಮೆಂಟ್ ಆಗಿ, ಆವಾಗಲೇ ಅವರು ಹೇಗೆ ನಿಮಗೆ ರೆಸ್ಪೆಕ್ಟ್ ಮಾಡ್ದಿರಾ ಇರ್ತಾರೆ ಅಂತ ಹೇಳಿ. ಅದಕ್ಕೆ ಗುರುಗಳು ಹೇಳ್ತಾರೆ, ಅವರು ಅವರ ಒಂದು ವ್ಯಕ್ತಿತ್ವದ ಮೇಲೆ ಗಮನ ಹರಿಸಿಲ್ಲ, ತಮ್ಮನ್ನು ತಾವು ನೋಡ್ಕೊಂಡಿಲ್ಲ, ತಾವು ಯಾರು ಅಂತ. ನಾವು ಯಾವುದ್ರ ಜೊತೆ ಗುರುತಿಸ್ಕೊಂಡಿರ್ತೀವೋ ಏನೋ ಅದು ನಮ್ಮನ್ನ ಆ ನೋವನ್ನು ಅನುಭವಿಸೋಂಗೆ ಮಾಡುತ್ತೆ. ಡಿಟ್ಯಾಚ್ಮೆಂಟ್ ಇಲ್ಲ, ಸಿಕ್ಕಾಕೊಂಡ್ಬಿಟ್ಟಿದೀವಿ. ಇದಕ್ಕೆ ಪರಿಣಾಮ ದುಃಖ ಅಂತ ಕರೀತಾರೆ. ಈ ಪದವಿಗೆ ಸಿಕ್ಕಾಕೊಂಡಿದೀವಿ, ಅದು ನಮಗೆ ಪರಿಣಾಮ ದುಃಖ. ಅಂದ್ರೆ ಏನು, ನಾನು ಈ ಹಿಂದೆ ಆ ಪದವಿಯಲ್ಲಿದ್ದೆ, ಈ ಪದವಿಯಲ್ಲಿದ್ದೆ, ಅವಾಗ ಒಳ್ಳೆ ಟೈಮ್ ಇತ್ತು, ಅವಾಗ ಅದನ್ನ ನೆನ್ಸ್ಕೊಂಡು ದುಃಖ ಪಡೋದು. ಅರ್ಥ ಆಗ್ತಾ ಇದೆಯಲ್ಲ, ಕೇಳಿಸ್ಕೊತಾ ಇದೆಯಲ್ಲ? ಅದನ್ನ ಹಳೇದನ್ನೆಲ್ಲ ನೆನ್ಸ್ಕೊಳ್ಳೋದು, ದುಃಖ ಪಡೋದು. ಆವಾಗ ಪಟ್ಟಿರುವಂತ ಸುಖವನ್ನು ನೆನ್ಸ್ಕೊಂಡು ಇವಾಗ ಅದು ಇಲ್ವಲ್ಲ ಅನ್ನೋ ಅದಕ್ಕೆ ದುಃಖ ಪಡೋದು. ಕೆಲವೆಲ್ಲ ಇವಾಗ ಇಲ್ಲಿ ಕೆಲವೆಲ್ಲ ಎಕ್ಸಾಂಪಲ್ಸ್ ಇದೆ. ಇವಾಗ ನಮ್ಮ ದೇಶದಲ್ಲಿ ಇವಾಗ ಗೊತ್ತಿಲ್ಲ. ಸೊ ಬೇರೆ ದೇಶಗಳಲ್ಲಿ ಅವ್ರಿಗೆ ಮಲ್ಟಿಪಲ್ ರಿಲೇಶನ್ಶಿಪ್, ಅಂದ್ರೆ ಮದುವೆ ಆಗಿ ಒಬ್ರು ಇಬ್ರು ಈ ತರ ಇರ್ತಾರಲ್ಲ, ಆ ಹಳೆ ಗಂಡ ಇನ್ನೊಬ್ಬ ಆಕೆ ಜೊತೆ ಚೆನ್ನಾಗಿದ್ರೆ ಇಲ್ಲಿ ಇವ್ರಿಗೆ ನೋವಾಗ್ತಾ ಇರುತ್ತೆ. ಅಥವಾ ಹಳೆ ಒಬ್ಬ ಹೆಂಡತಿ ಇನ್ನೊಬ್ಬನ ಜೊತೆ ಅವ್ರು ಚೆನ್ನಾಗಿ ಮದುವೆ ಆಗಿ ಅವ್ರು ಚೆನ್ನಾಗಿದ್ರೆ ಇಲ್ಲಿ ಇವ್ರಿಗೆ ತಡ್ಕೊಳಕ್ ಆಗ್ತಾರಲ್ಲ, ಇವ್ರ ಜೀವನ. ಅದೇ ತರ ಕೆಲವರಿಗೆ ಎಕ್ಸ್ ಪ್ರೆಸಿಡೆಂಟ್ಗಳಿಗೆ, ಎಕ್ಸ್ ಪ್ರೈಮ್ ಮಿನಿಸ್ಟರ್ಗಳಿಗೆ ಪದವಿ ಕಳ್ಕೊಂಡ್ಮೇಲೆ ಅವ್ರಿಗೆ ನೋವಾಗಕ್ಕೆ ಶುರುವಾಗ್ಬಿಡುತ್ತೆ. ಒಂಥರ ದುಃಖ ಪಡಕ್ಕೆ ಶುರು ಮಾಡ್ಬಿಡ್ತಾರೆ. ಹಳೇದೆಲ್ಲ ನೆನ್ಸ್ಕೊಳ್ಳೋದು ಏನೋ, ಅವರು ನಮ್ಮ ಜೊತೆಯಲ್ಲಿ ಇದ್ದಾಗ ಹೇಗಿತ್ತು ಇವಾಗ ಅಂತ ನೆನ್ಸ್ಕೊಂಡು ದುಃಖ ಪಡೋದು ಏನೋ. ಇದಕ್ಕೆ ಪರಿಣಾಮ ದುಃಖ. ಹಳೆಯದೆಲ್ಲ ನೆನ್ಸ್ಕೊಂಡು ದುಃಖ ಪಡೋದಕ್ಕೆ ಪರಿಣಾಮ ದುಃಖ. ಮತ್ತೆ ಇನ್ನೂ ಒಂದು ಹೇಳ್ತಾರೆ, ತುಂಬಾ ವಯಸ್ಸಾಗ್ಬಿಟ್ಮೇಲೆ, ಮೊದಲೆಲ್ಲ ನಾನು ಗ್ರೌಂಡ್ಗೆ ಹೋಗಿ ಕ್ರಿಕೆಟ್ ಆಡ್ತಾ ಇದ್ದೆ, ಇವಾಗ ಒಂದು ಗ್ರೌಂಡ್ನ ಓಡಕ್ಕಾಗೋದಿಲ್ಲ. ಮೊದಲು ಜಿಮ್ಮಲ್ಲಿ ಎಷ್ಟು ಎಕ್ಸಸೈಸ್ ಮಾಡ್ತಾ ಇದ್ದೆ, ಇವಾಗ ನನ್ನ ಕೈಲಿ ಶರೀರ ಅಷ್ಟು ದಾರ್ಢ್ಯತೆ ಇಲ್ಲ ನನ್ನ ಕೈಲಿ. ಇದು ಕೂಡ ನಮ್ಮನ್ನ ದುಃಖದೊಳಕ್ಕೆ ತಗೊಂಡೋಗಕ್ಕೆ ಸಾಧ್ಯ ಇದೆ. ಆ ಆರೋಗ್ಯ ಇವಾಗಿಲ್ಲ ಅಂತ ನೆನ್ಸ್ಕೊಂಡು ಅದಕ್ಕೆ ಕೂಡ ದುಃಖ ಪಡುವಂಥದ್ದು. ಶರೀರ ಅಂದಮೇಲೆ ಹೆಚ್ಚು ಕಡಿಮೆ ಆಗ್ತಾ ಇರತ್ತೆ.
ಈ ಪ್ರಪಂಚ ಅಂದಮೇಲೆ ರಿಲೇಶನ್ಶಿಪ್ಸ್ ಅಲ್ಲೂ ಕೂಡ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ, ಬಾಂಧವ್ಯಗಳಲ್ಲಿ. ಅದನ್ನ ನೆನ್ಸ್ಕೊಂಡು ಪರಿಣಾಮ ದುಃಖ. ಎರಡನೇ ದುಃಖ ಯಾವುದಿದೆ? ತಾಪ ದುಃಖ. ಈಗ ಈ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರುವಂತ ದುಃಖದ ಬಗ್ಗೆ ನೆನೆಸ್ಕೊಳ್ಳಿ. 3 ರೀತಿಯಾದ ದುಃಖದ ಬಗ್ಗೆ ಹೇಳ್ತಾರೆ, ಮಿಸರೀಸ್. ಯಾವುದು? ಪರಿಣಾಮ ದುಃಖ, ತಾಪ ದುಃಖ, ಸಂಸ್ಕಾರ ದುಃಖ. ಓಕೆ. ಪರಿಣಾಮ ದುಃಖ ಅಂದ್ರೆ ಏನು? ಮೆಮೊರಿ ಆಫ್ ದ ಪ್ಲೇಜರ್ಸ್. ಈ ಹಿಂದೆ ಅನುಭವಿಸಿದಂತ ಸುಖವನ್ನ ಈ ವೈಭವೀಕರಿಸ್ಕೊಂಡು ಇವರು ಡಿಪ್ರೆಸ್ ಆಗ್ಬಿಡೋದು. ಅರ್ಥ ಆಗ್ತಾ ಇದೆಯಲ್ಲ? ತಾಪ ದುಃಖ ಅಂದ್ರೇನು? ಈಗ ಸಂತೋಷವಾಗಿಲ್ಲ, ಕೋಪದಿಂದ ಒಳಗಡೆ ಕುದೀತಾ ಇರುತ್ತೆ, ದ್ವೇಷದಿಂದ ಕುದೀತಾ ಇರ್ತಾರೆ, ಅಥವಾ ಅಸೂಯೆಯಿಂದ ಕುದೀತಾ ಇರ್ತಾರೆ. ಇದೆಲ್ಲ ಈ ಕ್ಷಣದಲ್ಲಿ ಸರಿ ಇಲ್ಲ ಅಂತ ಅನ್ಕೊಂಡು ಅದಕ್ಕೆ ತಾಪ ದುಃಖ. ಈ ವರ್ತಮಾನ ಕ್ಷಣದಲ್ಲಿ ದುಃಖ ಇದೆ, ಅದ್ರ ಬಗ್ಗೆ ನೆನೆಸ್ಕೊಳ್ತೀವಿ. ಶರೀರದಲ್ಲಿ ಯಾವುದೋ ಆರೋಗ್ಯ ಇಲ್ಲ, ತುಂಬಾ ಅದನ್ನು ದುಃಖ ಕೊಡ್ತಾ ಇದೆ. ಯಾರ ಜೊತೆನೋ ಫೈಟ್ ಮಾಡ್ಬಿಟ್ರು, ಯಾರ ಜೊತೆನೋ ಮನಸ್ತಾಪ ಆಯಿತು, ಅದು ದುಃಖ ಕೊಡ್ತಾ ಇದೆ. ಈ ಕ್ಷಣದಲ್ಲಿ ಇರುವಂತಹ ದುಃಖಕ್ಕೆ ತಾಪ ದುಃಖ. ಹಿಂದಿನ ನೆನೆಸ್ಕೊಂಡ್ರೆ ಪರಿಣಾಮ ದುಃಖ. 3ನೇದು ಸಂಸ್ಕಾರ ದುಃಖ. ದುಃಖ ಇರೋಲ್ಲ, ಆದ್ರೆ ಇನ್ನ ಜ್ಞಾಪಕದಲ್ಲಿ ಆ ದುಃಖದ ಒಂದು ಇಂಪ್ರೆಷನ್ಸ್ ಕೂತ್ಕೊಂಡ್ಬಿಟ್ಟಿರುತ್ತೆ, ಅದರದ ಒಂದು ಬೀಜ ಹಂಗೆ ಉಳ್ಕೊಂಡ್ಬಿಟ್ಟಿರುತ್ತೆ ಮನಸ್ಸಿನಲ್ಲಿ. ಕೆಲವ್ರು ಕೇಳಿದ್ರೆ ಯಾವಾಗ್ಲೂ ಮುಖ ಅಳ್ಮುಂಜಿ ಮುಖನೇ ಇರುತ್ತೆ. ನೀವ್ ಏನ್ ಮಾಡಿ ಅವ್ರಿಗೆ ಮುಖ ಒಂಥರ ಇರುತ್ತೆ. ಯಾಕ್ರಿ ಹಿಂಗಿದ್ದೀರಾ ಅಂದ್ರೆ, ಇಲ್ಲಪ್ಪ ನನ್ನ ಮುಖ ಇರೋದೇ ಹಿಂಗೆ ಅಂತ. ಅರ್ಥ ಆಗ್ತಾ ಇದಲ್ಲ? ಇಲ್ಲಪ್ಪ ನನ್ನ ಮುಖ ಇರೋದೇ ಹೀಗೆ. ಇದು ಸಂಸ್ಕಾರ ದುಃಖ. ಯಾಕಂದ್ರೆ ಇಂಪ್ರೆಷನ್ಸ್ ಅಲ್ಲಿ ದುಃಖ ಆಗ್ಬಿಟ್ಟಿದೆ ಅದು. ಮತ್ತೆ ಯಾವಾಗ್ಲೂ ಕಂಪ್ಲೇಂಟ್ ಮಾಡ್ತಾ ಇರೋದು, ಏನಿಲ್ಲ ಅಂದ್ರೂ ತಿರ್ಗಾ ಏನೋ ಒಂದು ಕಂಪ್ಲೇಂಟ್ ಮಾಡ್ತಾರೆ. ದುಃಖವಾಗಿರೋದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಟ್ರು. ದುಃಖದಲ್ಲಿರೋದೇ ಅಭ್ಯಾಸ, ಬೀಯಿಂಗ್ ಅಪ್ಸೆಟ್. ಯಾವಾಗ್ಲೂ ಏನೋ ಒಂದಕ್ಕೆ ಅಭ್ಯಾಸ, ತಲೆ ಕೆಡಿಸ್ಕೊಂಡು ಕೂತಿರೋದು. ಇದು ಚಿಕ್ಕ ಮಕ್ಕಳಲ್ಲಿರುತ್ತೆ. ಸಣ್ಣ ಸಣ್ಣ ವಿಷಯಕ್ಕೂ ಅಳಕ್ ಶುರು ಮಾಡ್ತಾ ಇರ್ತಾರೆ, ಅದಕ್ಕೇನು ಕಾರಣನೇ ಇರೋದಿಲ್ಲ. ಎಷ್ಟು ಅಟ್ರೆ ಅವಾಗ ತಂದೆ ತಾಯಿ ತುಂಬಾ ಅವ್ರನ್ನ ರಮಿಸ್ತಾರಲ್ಲ, ಪ್ಯಾಂಪರ್ ಮಾಡ್ತಾರೆ. ಸೊ ಅದಕ್ಕೆ ಅಳೋದು, ಇದಕ್ಕೆ ಸಂಸ್ಕಾರ ದುಃಖ ಅಂತ ಕರೀತಾರೆ. ಆ ಒಂದು ಅದಕ್ಕೆ ಅಳ್ಮುಂಜಿ ಅಂದ್ರೆ ಮೆಸೋಚಿಸಮ್ ಅಂತ ಹೇಳ್ತಾರೆ. ಅದಕ್ಕೆ ಅದು ಮಾಡ್ತಾ ಇದ್ರೆ ಕೇಳಿದ್ದೆಲ್ಲ ಸಿಗತ್ತಲ್ವಾ ಚಿಕ್ಕ ಮಕ್ಕಳಲ್ಲಿ, ಓ ಅಂತ ಅಳಕ್ ಶುರು ಮಾಡಿದ್ರೆ. ಅದಕ್ಕೆ ಸಂಸ್ಕಾರ ದುಃಖ. ಎಲ್ರದ್ದು ಅಟೆನ್ಷನ್ ಸಿಗತ್ತೆ. ಸೊ ಆಮೇಲೆ ಅಟೆನ್ಷನ್ ಸಿಕ್ಕಿದಾಗ ಒಂಥರ ಒಳಗಡೆಯಿಂದ ಚೆನ್ನಾಗಿ ಫೀಲ್ ಬೆಟರ್, ಒಳಗಡೆಯಿಂದ ಚೆನ್ನಾಗಿ ಅನ್ಸುತ್ತೆ. ಎಲ್ರು ನಮ್ಮ ಕಡೆ ನೋಡ್ತಾರೆ, ಯಾಕೆ ಅಳ್ತಾ ಇದೀಯಾ ಅಂತ ಪ್ಯಾಂಪರ್ ಮಾಡ್ತಾರಲ್ಲ, ಅವಾಗ ಒಂಥರ. ಸೊ ಎಲ್ಲೋ ಸಬ್ಕಾನ್ಶಿಯಸ್ ಮೈಂಡಲ್ಲಿ ನಾನು ದುಃಖ ಪಡ್ತಾ ಇರೋದನ್ನ ಪ್ರಪಂಚಕ್ಕೆ ತೋರಿಸಿದ್ರೆ ಎಲ್ರು ನನ್ನ ಕಡೆ ಅಟೆನ್ಷನ್ ತಗೊಬೋದು, ಎಲ್ರದ್ದು ಈ ತರದ ಒಂದು ಆಟಿಟ್ಯೂಡ್. ಇದಕ್ಕೆ ಸಂಸ್ಕಾರ ದುಃಖ ಅಂತ. ಯಾವಾಗ್ಲೂ ಮುಖ ಜೀವನದಲ್ಲಿ ಏನ್ ತೊಂದರೆ ಇಲ್ದಿರ ಇದ್ರು ಮುಖ ಉದಿಸ್ಕೊಂಡು ಕೂತಿರೋದು, ಮುಖ ಉದ್ದಕ್ಕಿಟ್ಕೊಂಡು ಕೂತಿರೋದು. ಅದಕ್ಕೆ ಗುರುಗಳು ಹೇಳ್ತಾರೆ, ಅಂತ ವ್ಯಕ್ತಿಗಳಿಗೆ ಕರುಣೆ ಕೂಡ ತೋರಿಸ್ಬಾರ್ದು. ದೇ ಆರ್ ನಾಟ್ ವರ್ತಿ ಆಫ್ ಇವನ್ ಕಂಪ್ಯಾಷನ್ ಅಂತ. ಕರುಣೆಗೂ ಅವರು ತೋರಿಸೋದಕ್ಕೂ ಅವ್ರು ಲಾಯ್ಕ್ ಇಲ್ಲ ಅಂತ ಹೇಳ್ತಾ ಇದಾರೆ ಅಲ್ಲಿ. ಇದು ಸಂಸ್ಕಾರ ದುಃಖ ಅಂತ ಹೇಳ್ತಾ ಇದ್ದಾರೆ. ಆ ಇಂಪ್ರೆಷನ್ ಯಾವುದೋ ಆ ಹಿಂದಿಂದೆಲ್ಲ ದುಃಖ ತಲೆಯಲ್ಲಿ ಗಾಢವಾಗಿ ಕುತ್ಕೊಂಡ್ಬಿಟ್ಟಿದೆ ಅದು. ಇಂಥವ್ರನ್ನ ಏನ್ ಮಾಡಕ್ಕಾಗುತ್ತೆ? ಅವರಾಗವರೇ ಆಚೆ ಬರ್ಬೇಕಾಗತ್ತೆ. ಇಷ್ಟಕ್ಕೆ ಮುಂಚೆ ನಾವು ನೋಡಿದ್ವಿ, ಸಂತೋಷವಾಗಿರೋದನ್ನ ಪ್ರಾಕ್ಟೀಸ್ ಮಾಡಬೇಕು ಅಂತ. ಇವರು ದುಃಖವಾಗಿರೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ, ದುಃಖದಲ್ಲಿರೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಇದು ಸ್ಟುಪಿಡಿಟಿ ಅಂತ, ಮೂರ್ಖತನ. ಇವಾಗ ಒಳ್ಳೆ ಕ್ಷಣಗಳು ಬಂದ್ಬಿಡ್ತು ಜೀವನದಲ್ಲಿ, ಬಂದು ಹೋಯ್ತು. ಅವಾಗ ಒಳ್ಳೆ ಕ್ಷಣಗಳು ಬಂದೋದ್ಮೇಲೆ ಅಯ್ಯೋ ಅವಾಗ ಎಷ್ಟು ಚೆನ್ನಾಗಿತ್ತು, ಅದಕ್ಕೆ ದುಃಖ ಪಡೋದು. ಮತ್ತೆ ಕೆಟ್ಟ ಕ್ಷಣಗಳು ಬಂದೋಗಿರುತ್ತೆ, ಅದು ಕೂಡ ದುಃಖ ಕೊಡ್ತಾ ಇದೆ. ಒಳ್ಳೆಯ ಕ್ಷಣಗಳಿರ್ಬೋದು, ಕೆಟ್ಟ ಕ್ಷಣಗಳಿರ್ಬೋದು, ಹೈ ಪೋಸ್ಟ್ ಅಲ್ಲಿ ಇರ್ಬೋದು, ಪದವಿಯಲ್ಲಿ ಶ್ರೀಮಂತನಾಗಿರ್ಬೋದು, ಬಡವನಾಗಿರ್ಬೋದು, ಈ ಎಲ್ಲ ಸಂಸ್ಕಾರಗಳು ಕೂಡ ಸ್ವಲ್ಪ ದುಃಖವನ್ನು ಕೊಡತ್ತೆ. ಅದು ನಮ್ಮ ಚೈತನ್ಯದಲ್ಲಿ ದುಃಖದ ಕೆಲವು ಛಾಯೆಯನ್ನ ಬಿಟ್ಟೋಗುತ್ತೆ. ಬಟ್ ಅದನ್ನ ಹಿಡ್ಕೊಬಾರ್ದು, ಸಂತೋಷವಾಗಿರೋದನ್ನ ಅಭ್ಯಾಸ ಮಾಡ್ಕೊಬೇಕು.
ಇವಾಗ ನೋಡಿ, ನಾವು ತುಂಬಾ ಶ್ರೀಮಂತ ವ್ಯಕ್ತಿ ಅಂತ ಇದಕ್ಕೊಂದು ಎಕ್ಸಾಂಪಲ್ ಕೇಳಿಸ್ಕೊತಾ ಇದ್ದೀರಲ್ಲ. ಸೊ ಶ್ರೀಮಂತನಾದ ವ್ಯಕ್ತಿ ಅಂತ ನಾನು ಎಷ್ಟು ದಿವಸ ಶ್ರೀಮಂತನಾಗಿರಕ್ ಸಾಧ್ಯನಪ್ಪ? ಅದಕ್ಕೊಂದು ಲಿಸ್ಟ್ ಇದೆ. ಇವಾಗ ಅದು ಎಷ್ಟೋ 3 ತಿಂಗಳಿಗೋ 4 ತಿಂಗಳಿಗೋ ಒಂದೊಂದು ಲಿಸ್ಟ್ ಬರ್ತಾ ಇರುತ್ತೆ. ಈಗ ಪ್ರಸಕ್ತ ಈ ಒಂದು ಕ್ವಾರ್ಟರ್ ಅಲ್ಲಿ, ಅಂದ್ರೆ 3 ತಿಂಗಳಿಗೆ ಅಥವಾ 4 ತಿಂಗಳಿಗೆ ಯಾರ್ಯಾರು ಶ್ರೀಮಂತರಿದ್ದಾರೆ ಅವ್ರ ಲಿಸ್ಟ್ ಅಂತ. ಆ ಲಿಸ್ಟಲ್ಲಿ ಮೊದಲನೇ ಹೆಸರಿದ್ರೆ ಅವರು ತುಂಬಾ ಸಂತೋಷ. 6 ತಿಂಗಳಿಗೆ ಒಂದ್ಸರಿ ಈ ಲಿಸ್ಟ್ ಬದಲಾಗ್ತಾರೆ. ಅವಾಗ ಹೋಗಿ ಇವ್ರ ಹೆಸರು 2ನೇ ಹೆಸರಿಗೋ 4ನೇ ಹೆಸರಿಗೋ 8ನೇ ಹೆಸರಿಗೋ ಹೋಗುತ್ತೆ. ಓಕೆ ಓಕೆ, ಯಾಕಂದ್ರೆ ಈ ಯಾರಾದ್ರೂ ಒಬ್ಬನ ಅವನೇ 1000 ವರ್ಷ ಶ್ರೀಮಂತನಾಗಿರಕ್ ಸಾಧ್ಯನಾ? ಅವನ್ ಬಿಟ್ಟು ಅವನ್ ಇನ್ನೊಬ್ಬ ಹಿಂದೆ ಆಗ್ತಾನೆ, ಅವನ್ ಇನ್ನೊಬ್ಬ ಹಿಂದೆ ಆಗ್ತಾ ಇರ್ತಾನೆ. ಇದೆಲ್ಲ ನಡೆಯುತ್ತೆ ಪ್ರಪಂಚ ಆದ್ಮೇಲೆ ಏನೋ. ಸೊ ಅವಾಗ ಏನಾಗತ್ತೆ, ಅದರಿಂದ ತಡ್ಕೊಳಕ್ಕಾಗಲ್ಲ. ಮನೆಯಲ್ಲಿ ಎಲ್ಲ ಇರುತ್ತೆ, ಲಕ್ಷಾಂತರ ಕೋಟಿಗಳಿದ್ರು ನಾನು ಮೊದಲನೇ ಸ್ಥಾನದಲ್ಲಿ ಇಲ್ವೇ, ಅದಕ್ಕೆ ದುಃಖ. ಅದಾದ್ಮೇಲೆ ಹೆಸರು ನಂಬರ್ 1 ಆಗ್ಬೇಕು ಅಂತ, ನಂಬರ್ 1 ಆಗೋವರೆಗೂ ಒಂದು ಪರಿಸ್ಥಿತಿ, ಆಗ್ಬಿಟ್ಟ ಮೇಲೆ ಇನ್ನೊಂದು ಪರಿಸ್ಥಿತಿ. ಇವಾಗ ಆ ತುದಿಯಲ್ಲಿ ಎಷ್ಟೊತ್ತಿರಕ್ ಸಾಧ್ಯ? ಈ ಮುಳ್ಳಿನ ಕೊನೆಯಲ್ಲಿ ಕೂತಂಗೆ ಇನ್ನೊಬ್ಬ ಬರ್ತಾನೆ, ಇನ್ನೊಬ್ಬ ಅವನು ಫೇಮಸ್ ಆಗ್ತಾನೆ, ಅವನು ಬಂದು ನಮ್ಮನ್ನು ಕೆಳಗೆ ತಳ್ತಾನೆ. ಅವಾಗ್ಲೂ ಏನು ಅದು ಕೂಡ ದುಃಖ ತಗೊಂಡ್ಬರುತ್ತೆ. ಹಂಗಂತೇಳಿ ಇವೆಲ್ಲ ಆಗ್ಬಾರ್ದು ಅಂತ ಹೇಳ್ತಾ ಇಲ್ಲ, ದೊಡ್ಡ ಶ್ರೀಮಂತ ಆಗ್ಬೇಡಿ ಅಂತ ಹೇಳ್ತಾ ಇಲ್ಲ ಗುರುಗಳು, ಒಳ್ಳೆ ಹೆಸರು ಸಂಪಾದನೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಆದ್ರೆ ಇದನ್ನ ಅರಿವಿನಲ್ಲಿ ಇಟ್ಕೊಂಡಿರಿ. ಒಂದೊಂದ್ಸರಿ ನೀವು 2ನೇ ಸ್ಥಿತಿಗೆ, 3ನೇ ಸ್ಥಿತಿಗೆ, 4ನೇ ಸ್ಥಿತಿಗೆ ಹೋಗುವಂತ ಚಾನ್ಸ್ ಇದೆ. ದುಃಖಂ ಏವ ಸರ್ವಂ ವಿವೇಕಿನಃ. ಏನೋ ಒಬ್ಬ ಬುದ್ಧಿವಂತನಾದ ಜ್ಞಾನಿಯಾದವನು ಈ ದುಃಖವನ್ನೆಲ್ಲ ಗುರುತಿಸ್ತಾನೆ, ಸಿಕ್ಕಾಕೊಳ್ಳೋದಿಲ್ಲ. ಯಾವಾಗ ಎಲ್ಲದರಲ್ಲೂ ದುಃಖ ಬರ್ತಾ ಇದೆ ಅಂತ ಗುರುತಿಸಿದಾಗ ಅವಾಗ ಏನ್ ಮಾಡ್ತೀರಾ? ಇದನ್ನ ತಡಿಬೇಕು ಅಂದ್ರೆ ಏನಾದ್ರೂ ಮಾಡ್ಬೇಕಲ್ವಾ? ಏನ್ ಮಾಡ್ಬೇಕು? ಅದಕ್ಕೆ ಗುರುಗಳು ಇವಾಗ ಒಂದು ಸೂತ್ರ ಕೊಡ್ತಾ ಇದ್ದಾರೆ. ಏನ್ ಸೂತ್ರ ಅದು? ಹೇಯಂ ದುಃಖಂ ಅನಾಗತಂ. ಹೇಯಂ ದುಃಖಂ ಅನಾಗತಂ. ಯೋಗದ ಒಂದು ಮೂಲ ಉದ್ದೇಶ ಏನಪ್ಪಾ? ಅಧ್ಯಾತ್ಮದ ಒಂದು ಮೂಲ ಉದ್ದೇಶ ಏನು ಅಂದ್ರೆ, ದುಃಖ ಬರಕ್ ಮುಂಚೆನೆ ಅದನ್ನು ತಡೆದು ಬಿಡೋದು. ಇನ್ನೇನು ಬರಬೇಕು ಅನ್ನೋದು ಅದಕ್ಕೆ ಮುಂಚೆನೆ ಅದನ್ನ ತಡೆಯೋದು. ಈ ಒಂದು ದುಃಖದ ಒಂದು ಮೂಲವನ್ನಿದೆಯಲ್ಲ, ಅದನ್ನ ನಿರ್ಮೂಲನೆ ಮಾಡುವಂಥದ್ದು. ಇನ್ನ ಬಂದಿಲ್ಲ ನಮ್ಮ ಜೀವನದಲ್ಲಿ, ನಮ್ಮ ಜೀವನದಲ್ಲಿ ದುಃಖ ಮೊಳಕೆ ಒಡೆದಿಲ್ಲ. ಅದು ಬರಕ್ ಮುಂಚೆನೆ ಆ ಮೊಳಕೆ ಸಮೇತ ಕಿತ್ತು ಬಿಸಾಕೋದು. ಅದು ಹೇಳ್ತಾ ಇದ್ದಾರೆ ಇಲ್ಲಿ, ಹೇಯಂ ದುಃಖಂ ಅನಾಗತಂ. ಹೇಗೆ, ಯಾವ ತರ ಮಾಡೋದಿದು? ಯಾವ ತರ ಇದನ್ನ ತಪ್ಪಿಸ್ಕೊಳ್ಳೋದು ದುಃಖದಿಂದ? ಅದಕ್ಕೆ ಈ ಸಾಧನಾ ಪಾದ ಅಂತ ಕೊಟ್ಟಿರೋದು. ಹೇಳ್ತಾ ಇದ್ದಾರೆ, ಇಟ್ ಮಸ್ಟ್ ಬಿ ಅವಾಯ್ಡೆಡ್ ಅಂಡ್ ದಟ್ ಈಸ್ ವಾಟ್ ದ ಸಾಧನಾ ಪಾದ ಈಸ್ ಅಬೌಟ್. ಅದಕ್ಕೆ ಸಾಧನಾ ಪಾದವನ್ನು ಕೊಟ್ಟಿರೋದು. ಇಲ್ಲಿ ಏನೇನು ಸಾಧನೆಗಳು ಕೊಟ್ಟಿದೀವೋ ಅದನ್ನೆಲ್ಲ ಅಭ್ಯಾಸ ಮಾಡಿ ಈ ದುಃಖದಿಂದ ಆಚೆ ಬರೋದಕ್ಕೆ, ಇದನ್ನು ತಪ್ಪಿಸ್ಕೊಳ್ಳುವುದಕ್ಕೆ. ಅರ್ಥ ಆಗ್ತಾ ಇದೆಯಲ್ಲ? ಈ ದುಃಖದಿಂದ ಆಚೆ ಬರೋದಕ್ಕೆ, ಅಥವಾ ಈ ದುಃಖದಿಂದ ತಪ್ಪಿಸ್ಕೊಳ್ಳೋದಕ್ಕೆ. ಆಚೆ ಬರೋದು ಅಂದ್ರೆ ಬಂದಿದೆ ಅಂತ ಅರ್ಥ, ಅದು ಬರಕ್ ಮುಂಚೆನೆ ತಪ್ಪಿಸ್ಕೊಳ್ಳೋದಕ್ಕೆ. ಯೋಗದ ಒಂದು ಮೂಲ ಉದ್ದೇಶ ಏನು ಅಂದ್ರೆ, ದುಃಖ ಬರಕ್ ಮುಂಚೆನೆ ಅದರಿಂದ ಹೇಯಂ ದುಃಖಂ ಅನಾಗತಂ. ದುಃಖ ಬರಕ್ ಮುಂಚೆ ಅದರಿಂದ ಅದನ್ನ ಆ ಮೊಳಕೆನೆ ಕಿತ್ತಾಕ್ಬಿಡೋದು. ಇನ್ನ ಬಂದಿಲ್ಲ, ಇದನ್ನ ಅವಾಯ್ಡ್ ಮಾಡೋದು. ಅವಾಯ್ಡ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಈ ಸೂತ್ರದಲ್ಲಿ ಒಂದು ಆ ರಹಸ್ಯವನ್ನ, ಇದರಲ್ಲಿ ಯೋಗ ಸೂತ್ರದ ಒಂದು ರಹಸ್ಯವನ್ನ ಈ ಸೂತ್ರದಲ್ಲಿ ಹೇಳ್ತಾರೆ, ಹೇಯಂ ದುಃಖಂ ಅನಾಗತಂ ಅಂತ. ಓಕೆನಾ? ಸೊ ಇವತ್ತಿಗೆ ಇಷ್ಟು ಸಾಕು. ನೋಡೋಣ, ನೆಕ್ಸ್ಟ್ ಸೋಮವಾರ ನೋಡೋಣ. ಓಕೆ, ಅಲ್ಲಿವರೆಗೂ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಲಿಸನಿಂಗ್. ಜೈ ಗುರುದೇವ್. ಓಂ ನಮಃ ಶಿವಾಯ.